ಉಳ್ಳಾಳದ ಕೋಟೆಕಾರು ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣ ಸಂಬಂಧ ಮಂಗಳೂರು ಪೊಲೀಸರು ಭರ್ಜರಿ ಭೇಟಿಯಾಡಿದ್ದಾರೆ. ದರೋಡೆ ನಡೆದು 3 ದಿನದಲ್ಲಿ 3 ದರೋಡೆಕೋರರನ್ನ ಹೆಡೆಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ತಮಿಳುನಾಡಿನ ತಿರುನೆಲ್ವೇಲಿಯಲ್ಲಿ 3 ಡಕಾಯತರನ್ನ ಬಂಧಿಸಿದ್ದಾರೆ. ಬಂಧಿತರನ್ನ ಮುರುಗನ್, ಪ್ರಕಾಶ್ ಹಾಗೂ ಮಣಿವಣ್ಣನ್ ಅಂತ ಗುರುತಿಸಲಾಗಿದೆ. ಕಳೆದ ಶುಕ್ರವಾರ ಕೋಟೆಕಾರು ಬ್ಯಾಂಕ್ ಡಕಾಯಿತಿ ಮಾಡಿ 5 ಲಕ್ಷ ನಗದು 12 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣದ ದರೋಡೆಯನ್ನ ಮಾಡಿದ್ರು. ಚೀಲಗಳಲ್ಲಿ ತುಂಬಿಕೊಂಡು ಖದೀಮರು ಎಸ್ಕೇಪ್ ಆಗಿದ್ರು. ಇದೀಗ ಮಂಗಳೂರು ಪೊಲೀಸರು ಡಕಾಯತರನ್ನ ಲಾಕ್ ಮಾಡಿದ್ದಾರೆ. ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು, ಡಕಾಯತರು ಸೆರೆ ಸಿಕ್ಕಿದ್ದು ಹೇಗೆ, ಇದೇ ಭಾರಿ ರಣರೋಚಕವಾಗಿದೆ. ಪೊಲೀಸರಿಗೆ ಆರೋಪಿಗಳ ಸುಳಿವು ಸಿಕ್ಕಿದ್ದೇ ರಣರೋಚಕವಾಗಿದೆ. ಅದೊಂದು ಕಾಲ್ ಅನ್ನ ಟ್ರೇಸ್ ಮಾಡಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪೊಲೀಸರಿಗೆ ಆರೋಪಿಗಳ ಸುಳಿವು ಸಿಕ್ಕಿದ್ದೇ ಭಾರಿ ರಣರೋಚಕವಾಗಿದೆ. ಅದೊಂದು ಕಾಲ್ ಟ್ರೇಸ್ ಮಾಡಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬ್ಯಾಂಕ್ ಪರಿಸರದ ಎಲ್ಲಾ ಫೋನ್ ಸಿಡಿಆರ್ ಅನ್ನ ತೆಗೆದಿದ್ರು ಪೊಲೀಸರು. ದರೋಡೆ ನಡೆಸಿದ ವೇಳೆ ಮುಂಬೈಗೆ ಕರೆ ಮಾಡಿದ್ರು ಈ ಡಕಾಯಿತರು. ನಂಬರ್ ಅನ್ನ ಬೆನ್ನು ಬಿದ್ದ ಪೊಲೀಸರಿಗೆ ಸಿಕ್ಕ ಲೊಕೇಶನ್ ಕೇರಳದ್ದು. ದರೋಡೆಗೆ ಬಳಸಿದ್ದಂತಹ ಕಾರ್ನ ಮೂಲ ಮಾಲೀಕನ ಪತ್ತೆಯನ್ನ ಹಚ್ತಾರೆ. ಮೊದಲಿಗೆ ನಕಲಿ ನಂಬರ್ ಇದ್ರೂ ಸಹ ಮೂಲ ಮಾಲೀಕನ ವಿಳಾಸವನ್ನ ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಾರು ಮಾಲೀಕ ಮುಂಬೈ ನಿವಾಸಿಯ ವಿಳಾಸವನ್ನ ಪತ್ತೆ ಮಾಡಿದ್ದಾರೆ ಈ ಪೊಲೀಸರು. ಈ ಆಧಾರದಲ್ಲೇ ಮುಂಬೈ ಪೊಲೀಸರಿಂದ ಪತ್ತೆಗೆ ಸಹಕಾರ ದೊರೆಯುತ್ತೆ. ಮುಂಬೈನಿಂದ ತಮಿಳುನಾಡಿನ ಮಾಹಿತಿಯನ್ನ ಪಡ್ಕೊಳ್ತಾರೆ ಪೊಲೀಸರು. ತಮಿಳುನಾಡಿನ ತಿರುನೆಲ್ವೇಲಿಯಲ್ಲಿ ಕಾರು ಇರುವ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಕಾರು ಜೊತೆ ಕಿಂಗ್ ಪಿನ್ ಮುರುಗುಂಡಿ ಇರೋ ವಿಳಾಸ ಸಹ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗ್ತಾರೆ. ಬಳಿಕ 3ರನ್ನ ಬಂಧಿಸಿದ್ದಾರೆ ಮಂಗಳೂರು ಪೊಲೀಸರ ತಂಡ. 3ರನ್ನು ಸಹ ಇದೀಗ ಬಂಧಿಸಿದ್ದಾರೆ ಮಂಗಳೂರಿನ ಪೊಲೀಸರ ತಂಡ. ಅವ್ರಿಗೆ ನಾವು ಟ್ರ್ಯಾಕ್ ಮಾಡಿ 3 ಜನರಿಗೆ ನಾವು ತಿರುನೆಲ್ವೇಲಿ ಡಿಸ್ಟ್ರಿಕ್ಟ್ 3 ಡಿಫ್ರೆಂಟ್ ಪ್ಲೇಸಿಂದ ಅರೆಸ್ಟ್ ಮಾಡೋಕ್ಕೆ ಸಕ್ಸಸ್ ಆಗಿದ್ದೀವಿ. ಮುಖ್ಯವಾಗಿ ಅದರಲ್ಲಿ ಮುರುಗಂಡಿ ಥೇವರ್ ಅಂತ ತಿರುನೆಲ್ವೇಲಿ ನೇಟಿವ್. ನಂತರ ಅವ್ರಿಗೆ ಸಹಯೋಗ ಕೊಡೋರು ಮಣಿವಣ್ಣನ್, ಈಸ್ ಲೈಕ್ A2. ಒಬ್ಬ ಅಸೋಸಿಯೇಟ್ ಅವ್ರ ಜೊತೆಗೆ ಸಿಕ್ಕಿದ್ದಾರೆ ಪ್ರಕಾಶ್ ಎಲಿಯಾಸ್ ಜೋಶುವಾ. ಫಿಯಟ್ ಕಾರ್ ಕೂಡ ನಾವು ಅಲ್ಲಿಂದ ಪತ್ತೆ ಮಾಡಿದ್ದೀವಿ. ವೆಪನ್ ಏನು ಯೂಸ್ ಮಾಡಿದ್ರು ಅದು ಕೂಡ ನಾವು ತಿರುನೆಲ್ವೇಲಿಯಿಂದ ರಿಕವರ್ ಮಾಡಿದ್ದೀವಿ.